ರಕ್ಷಕನೇ ಅಯ್ಯಪ್ಪ. ಹಲೋ ಎವ್ರಿವನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗಾಗಲೇ ನಿಮಗೆ ಥಂಬ್ನೇಲೆಲ್ಲ ನೋಡಿ ನಾವು ಎಲ್ಲಿ ಬಂದಿದ್ದೀವಿ ಹೇಳೋದಂತೂ ಗೊತ್ತಾಗಿರುತ್ತೆ ಅಲ್ವಾ. ಆ್ಯಕ್ಚುಲಿ ಬೇಡ್ರ ವೇಷ ನೋಡೋದಕ್ಕೆ ಅಂತ ಬಂದಿದ್ದೀವಿ. ಸುಮಾರು 300 ವರ್ಷದ ಇತಿಹಾಸ ಇದೆ ಫ್ರೆಂಡ್ಸ್ ಈ ಬೇಡ್ರ ವೇಷ. ನಿಮಗೇನಾದರೂ ಇಂಟ್ರೆಸ್ಟ್ ಇದೆಯಾ ಬೇಡ್ರ ವೇಷ ಏನಕ್ಕೆ ಈ ರೀತಿ ಮಾಡ್ತಾರೆ ಇದು ಹೇಳೋದು, ಅದನ್ನು ಕೇಳಬೇಕು ಅಂತಾದರೆ ಇವತ್ತಿನ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಯಾಕೆಂದರೆ ಇದು ಇಡೀ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯಲ್ಲಿ ಅತ್ಯದ್ಭುತವಾಗಿ ವಿಶಿಷ್ಟವಾಗಿರುವಂತಹ ಜಾನಪದ ಕಲೆ ಈ ಬೇಡ್ರ ವೇಷ. ಓಕೆನಾ. ಹೋಳಿ ಹಬ್ಬಕ್ಕಿಂತ ಮುಂಚಿತವಾಗೇ ಒಂದು 4 ದಿನ ಮುಂಚಿಂದ ಈ ರೀತಿ ಬೇಡ್ರ ವೇಷ ಸ್ಟಾರ್ಟ್ ಆಗುತ್ತೆ. ನೋಡೋದಕ್ಕಂತೂ ಅತ್ಯದ್ಭುತ ಫ್ರೆಂಡ್ಸ್. ಮತ್ತು ಈ ಬೇಡ್ರ ವೇಷದ ಕಥೆನ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ವಿಜಯನಗರ ಅರಸರ ಆಡಳಿತದ ನಂತರ ಸೋಂದರಾಜರು ಆಡಳಿತ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಇಂದಿನ ಶಿರಸಿ ಮೇಲೆ ಬಹಮನಿ ಸುಲ್ತಾನರ ದಾಳಿ ಆಗಬಾರ್ದು ಅಂತಂದ್ಬಿಟ್ಟು ಬೇಡ್ರಲ್ಲಿ ಬಲಿಷ್ಠವಾಗಿರುವಂತಹ ಬೇಡ್ರ ಜನಾಂಗದ ಮಲ್ಲೇಶಿ ಹೇಳೋನನ್ನು ರಕ್ಷಣೆಗಾಗಿ ಹೇಳ್ಕೊಂಡು ನಿಲ್ಲಿಸಿರ್ತಾರೆ ಅವನ್ನ. ಆಮೇಲೆ ಮೊದಲು ಅವನು ತನ್ನ ಕರ್ತವ್ಯಕ್ಕೆ ಕರೆಕ್ಟಾಗಿ ಅವನು ಮಾಡ್ತಾ ಇದ್ದ, ಎಲ್ಲ ಕೆಲಸಗಳನ್ನು ಸರಿಯಾಗಿ ನಿಭಾಯಿಸ್ತಾ ಇದ್ದ. ಆಮೇಲೆ ದಿನಗಳದಂತೆ ಏನು ಮಾಡ್ದ ಅಂದರೆ ಅಧಿಕಾರದ ಸೊಕ್ಕು ಅವನಿಗೊಂಥರ ಮದ ತಲೆಗೆ ಇರ್ತು ಅಂತ ಹೇಳ್ಬೋದು. ಆಮೇಲೆ ಅವನು ರುದ್ರಾಂಬಿಕೆ ಹೇಳುವಂಥ ಸುಂದರ ಯುವತಿಯನ್ನು ಮದುವೆ ಆಗಬೇಕು ಅಂತ ಆಸೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಆದರೆ ಆಕೆಗೆ ಇಷ್ಟ ಇರಲಿಲ್ಲ. ಆದ್ರೂ ಅವನ್ನ ಸೊಕ್ಕನ್ನು ಮುರಿಲೇಬೇಕು ತಾನು, ಇಷ್ಟೊಂದು ಜನರಿಗೆ ಅವನು ಇಷ್ಟೊಂದು ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ಅವನನ್ನು ಮದುವೆ ಆಗ್ತಾಳೆ. ಆದರೂ ಮಲ್ಲೇಶಿ ಏನು ಮಾಡ್ತಾ ಇದ್ದ ಅಂದರೆ ಪಟ್ಟಣದ ಮಹಿಳೆಯರಿಗೆಲ್ಲ ತುಂಬ ಕಿರುಕುಳ ಕೊಡ್ತಾ ಇದ್ದ, ಮತ್ತು ಅಸಭ್ಯ ವರ್ತನೆಯನ್ನು ತೋರಿಸ್ತಾ ಇದ್ದ. ಆವಾಗ ಒಂದಿನ ಏನು ಮಾಡಿದ್ರು, ಊರಿನ ಜನರೆಲ್ಲ ಸೇರಿಕೊಂಡು ಮಲ್ಲೇಶಿಯನ್ನು ಹೇಗಾದರೂ ಮಾಡಿ ಸಾಯಿಸಲೇಬೇಕು ಹೇಳುವಂಥ ನಿರ್ಧಾರವನ್ನು ತಗೊಳ್ತಾರೆ. ನಂತರ ಊರಿನ ಜನರೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ, ರುದ್ರಾಂಬಿಕೆ ಸಹಾಯವನ್ನೇ ಕೇಳ್ತಾರೆ. ಅವರಿಂದ ನಾವು ಮಾಡ್ಬೋದು ಈ ಕೆಲಸವನ್ನ ಹೇಳ್ಕೊಂಡು. ಆಮೇಲೆ ಹೋಳಿ ದಿನ ಮಲ್ಲೇಶಿ ಬೇಡ್ರ ವೇಷ ಹಾಕ್ಕೊಂಡು ಕುಣಿತಾ ಇದ್ದಾಗ ಅವನ ಹೆಂಡತಿ ರುದ್ರಾಂಬಿಕೆನೇ ಏನು ಮಾಡ್ತಾಳೆ, ಅವನ ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿಬಿಡ್ತಾಳೆ. ಆವಾಗ ಮಲ್ಲೇಶಿಗೆ ತುಂಬ ಸಿಟ್ಟು ಬಂದು ಈ ರೀತಿ ರುದ್ರ ರೂಪವನ್ನು ತಾಳಿರ್ತಾನೆ. ಅವನು ತಾನು ರುದ್ರಾಂಬಿಕೆಯನ್ನು ಕೊಲ್ಲೇಬೇಕು ಹೇಳ್ಕೊಂಡು ಅವಳ ಮೇಲೆ ದಾಳಿ ಮಾಡೋದಕ್ಕೆ ಅಂತ ಬರ್ತಾನೆ. ಆವಾಗ ಊರಿನ ಜನರೆಲ್ಲ ಸಿಟ್ಟಿಗೆದ್ದು ಅವನನ್ನು ಜೀವಂತವಾಗಿ ಸುಟ್ಟುಬಿಡ್ತಾರೆ. ಗಂಡ ಆಮೇಲೆ ಎಷ್ಟಂದ್ರೂ ಹೆಂಡತಿ ಅಲ್ವಾ, ಅವಳು ಕೂಡ ಗಂಡನ ಚಿತೆನೇ ಏರ್ಬಿಟ್ಟು ತನ್ನ ಪ್ರಾಣವನ್ನು ಕೂಡ ತ್ಯಾಗ ಮಾಡ್ತಾಳೆ. ಇಂತಹ ತ್ಯಾಗದ ಸಂಕೇತವಾಗಿ ಈ ದಿನವನ್ನು ಬೇಡ್ರ ವೇಷವನ್ನು ಹಾಕ್ಕೊಂಡು ಈ ರೀತಿ ರುದ್ರಾವತಾರದಲ್ಲಿ ಹೀಗೆ ಕುಣಿತಾ ಇರ್ತಾರೆ. ನೋಡಿದ್ರಿ ಅಲ್ವಾ, ಎಷ್ಟು ಚೆನ್ನಾಗಿ ಅರ್ಥಗರ್ಭಿತವಾಗಿರುವಂತಹ ಒಂದು ಜಾನಪದ ಕಲೆ ನಮ್ಮ ಸಿರ್ಸಿದು. ತುಂಬಾ ಚೆನ್ನಾಗಿದೆ. ಒಂದ್ಸರಿ ಎಲ್ಲ ನೋಡ್ಕೊಂಡು ಬರೋಣ. ಓಕೆನಾ. ನಿನ್ನ ಕರುಣೆಯಿಂದ ದೇವತೆಗಳ ಕೆಲಸವಾಯಿತು. ಹುಲಿಯನ್ನು ಹುಡುಕಿಕೊಂಡು ಬಂದ ನಿನ್ನ ಕೆಲಸ ಹಾಗೇ ಉಳಿದಿದೆ. ಈಗ ನಾನೇ ಹೆಣ್ಣು ಹುಲಿಯಾಗುತ್ತೇನೆ. ಅರಮನೆಗೆ ಕರೆದುಕೊಂಡು ಹೋಗು. ನನಗೂ ನಿನ್ನ ಸೇವಾ ಭಾಗ್ಯ ದೊರೆತಂತಾಗಲಿ.
ಅನಾಥ ರಕ್ಷಕನೇ ಅಯ್ಯಪ್ಪ, ಆಪತ್ ಬಾಂಧವನೇ ಅಯ್ಯಪ್ಪ. ರಕ್ಷಿಸುತ್ತಾ ತಪಗೈದೆ, ಲೋಕೋದ್ಧಾರಕ್ಕಾಗಿ ಧರೆಗೆ ಬಂದ ಧರ್ಮ ಪ್ರಭುವೆ, ನನ್ನನ್ನು ಉದ್ಧರಿಸು. ಶಬರಿ, ನಿನ್ನ ಇಷ್ಟ ಸಿದ್ಧಿಸಲಿ. ನೀನು ತಪಸ್ಸು ಮಾಡಿದ ಈ ಸ್ಥಳ ಇಂದಿನಿಂದ ಶಬರಿಮಲೆ ಎಂದೇ ಪ್ರಸಿದ್ಧಿಯಾಗುವುದು. ಅಷ್ಟು ಸಾಲದು ತಂದೆ. ನೀನು ಅನವರತ ಈ ಗಿರಿಯಲ್ಲಿಯೇ ನೆಲೆಸಬೇಕು. ಶರಣು ಎಂದು ಬಂದವರ ಕಷ್ಟಗಳನ್ನು ನಿವಾರಿಸಿ ನೆಮ್ಮದಿ ಕೊಡಬೇಕು ತಂದೆ. ಆಗಲಿ, ನಿನ್ನಿಷ್ಟದಂತೆ ಆಗಲಿ. ನೀನು 18 ಬಾರಿ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಬೇಡದ ಬೇಡಿಕೆಯಂತೆ ನಾನು ಇನ್ನು ಮುಂದೆ ಈ ಶಬರಿಮಲೆಯಲ್ಲೇ ನೆಲೆಸುವೆನು. ನನ್ನ ಮಂದಿರಕ್ಕೆ 18 ಮೆಟ್ಟಿಲುಗಳಿದ್ದು ಅವು 18 ಸಿದ್ಧಿಗಳ ಸಂಕೇತವಾಗಿರುವವು. ಬರುವ ಭಕ್ತರು ಪ್ರತಿ ವರ್ಷವೂ ಒಂದೊಂದು ಸಿದ್ಧಿಯನ್ನು ಪಡೆಯುವರು. 18 ವರ್ಷಗಳು ನಿರಂತರವಾಗಿ ಈ ಪುಣ್ಯ ಭೂಮಿಗೆ ಬಂದು ದರ್ಶನ ಮಾಡಿದವರು ಸಿದ್ಧ ಪುರುಷರಾಗಿ ಮೋಕ್ಷವನ್ನು ಪಡೆಯುವರು. ಪ್ರತಿ ವರ್ಷವೂ ಮಕರ ಸಂಕ್ರಾಂತಿ ಎಂದು ಪರಂಜ್ಯೋತಿ ರೂಪನಾಗಿ ತಮ್ಮೆಲ್ಲರಿಗೂ ಕಾಣಿಸಿಕೊಳ್ಳುತ್ತೇನೆ. ಈಗ ನಾನು ಬಿಡುವ ಈ ಬಾಣ ಎಲ್ಲಿ ಬೀಳುವುದೋ ಆ ಸ್ಥಳದಲ್ಲಿ ನನಗೊಂದು ಮಂದಿರ ಕಟ್ಟಿಸಿ ಅಲ್ಲಿಗೆ ಪರಶುರಾಮರು ಬರುತ್ತಾರೆ. ಅವರಿಂದ ನನ್ನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿಸಿ ನನ್ನ ಗುಡಿಯ ಮುಂದೆ 18 ಸಿದ್ಧಿಗಳ ಸಂಕೇತವಾದ 18 ಮೆಟ್ಟಿಲುಗಳನ್ನು ಕಟ್ಟಿಸಿ ಪ್ರತಿ ವರ್ಷವೂ ಇರುಮುಡಿಯನ್ನು ಹೊತ್ತು ಬರುವ ಭಕ್ತರು ಅದನ್ನೇರಿ ಸಕಲ ಸಿದ್ಧಿಯನ್ನು ಪಡೆಯುವರು. ಇನ್ನು ಮುಂದೆ ನನ್ನ ದರ್ಶನಕ್ಕೆ ಬರುವ ಭಕ್ತರೆಲ್ಲ ನನ್ನನ್ನು ಅಯ್ಯಪ್ಪನೆಂದೇ ಕರೆಯುವರು. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಬೇಡ್ರ ವೇಷ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಸುಗ್ಗಿ ಕುಣಿತ ಕೂಡ ನೋಡ್ಬೋದು ಸಿರ್ಸಿಯಲ್ಲಿ ಹೇಗಿರುತ್ತೆ ಹೇಳೋದನ್ನು. ಮತ್ತು ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್ ಬಾಯ್.